ಮಹಾಬೋಧಿ ಆಡಳಿತ ಮಂಡಳಿಯಲ್ಲಿ ನಾವು ಮನಸ್ಸು ಕಟ್ಟುತ್ತೇವ ನಾವು ಕಟ್ಟುತ್ತೇವೆ ನಾವು ಕಟ್ಟುತ್ತೇವ ಒಡೆದ ಮನಸ್ಸು ನಾವು ಕನಸು ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡು ಕಟ್ಟುತ್ತೇವ ಭಯ ಇಲ್ಲದ ಭೀತಿ ಇಲ್ಲದ ನಾಡು ಕಟ್ಟುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡು ಕಟ್ಟುತ್ತೇವ ಕುಲವನ್ನದ ಮನುಜ ಕುಲದ ಹೊಸ ನಾಡು ಕಟ್ಟುತ್ತೇವ ಈ ನೆಲದ ಹಾಡ ಕರೆಯುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ ನಮ್ಮ ಪಾಲಿನ ರಕ್ತಗಾಲಿನಲ್ಲಿ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸು ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ಆಂದೋಲನಕ್ಕೆ ಆಂದೋಲನಕ್ಕೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಬೇಕು ಎಲ್ಲಿವರೆಗೆ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಬೇಕೇ ಬೇಕು ಪ್ರಾಚೀನ ಕಾಲದಿಂದ ಕೂಡ ಅಲ್ಲಿ ಬೌದ್ಧ ಮಂದಿರವಾಗಿತ್ತು. ಈಗ ಅಲ್ಲಿರ್ತಕ್ಕಂಥ ನಿತೀಶ್ ಕುಮಾರ್ ಅವರ ಒಂದು BJP ಸರ್ಕಾರ ಏನಿದೆ, ಅಲ್ಲಿರ್ತಕ್ಕಂಥ ಬ್ರಾಹ್ಮಣರು ಆ ಬೌದ್ಧ ವಿಹಾರವನ್ನು ಆಕ್ರಮಣ ಮಾಡಿಕೊಂಡು ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮುಖಾಂತರ ಒಂದು ಬೌದ್ಧರಿಗೆ ಒಂದು ಅನ್ಯಾಯ ಮಾಡುವಂಥ ಕೆಲಸವನ್ನು ಅಲ್ಲಿನ ಸರ್ಕಾರ ಮಾಡ್ತಾ ಇದೆ. ಅಲ್ಲಿ ಸಾಕಷ್ಟು ಹೋರಾಟಗಳು ಕೂಡ ಸುಮಾರು ತಿಂಗಳುಗಳಿಂದ ಅಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ಆದರೂ ಕೂಡ ಅಲ್ಲಿನ ಸರ್ಕಾರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಬೌದ್ಧರಿಗೆ ಒಂದು ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಈಗ ನಾವು ಬಿಜಾಪುರ ರಿಪಬ್ಲಿಕನ್ ಪಾರ್ಟಿ ಇಂಡಿಯಾ ವತಿಯಿಂದ ಆಯುಷ್ಮಾನ್ ಜಿತೇಂದ್ರ ಕಾಂಬ್ಳೆ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಬಿಹಾರದಲ್ಲಿರ್ತಕ್ಕಂಥ ಬೌದ್ಧ ವಿಹಾರ ಅದು ಬೌದ್ಧರಿಗೆ ಬಿಟ್ಟು ಕೊಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಇರ್ತಕ್ಕಂಥ BJP ಸರ್ಕಾರ ಕೂಡಲೇ ನಮ್ಮ ಮನವಿಗೆ ಎಚ್ಚೆತ್ತು ಮತ್ತು ದೇಶಾದ್ಯಂತ ಇವತ್ತು ಬೌದ್ಧ ವಿಹಾರ ಸಲುವಾಗಿ ಒಂದು ಹೋರಾಟಗಳು ನಡೀತಾ ಇವೆ. ಎಲ್ಲರೂ ಹೋರಾಟಗಳನ್ನು ಮುಂದಿಟ್ಕೊಂಡು ಬಿಹಾರ ಸರ್ಕಾರ ಅದು ಮೊದಲಿನ ಥರನೇ ಆ ಒಂದು ಬೌದ್ಧ ವಿಹಾರವನ್ನು ಬೌದ್ಧರಿಗೆ ಬಿಟ್ಟು ಕೊಡಬೇಕು ಅಂತ ಅಲ್ಲಿ ಕೇಳ್ಕೊತಾ ಇದ್ದೇನೆ. ಇಂದು ಬಿಹಾರದ ಮಹಾಬೋಧಿ ವಿಹಾರದ ಮುಕ್ತಿ ಆಂದೋಲನಕ್ಕೆ ಇಲ್ಲಿ ಸಾಂಕೇತಿಕವಾಗಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಇಲ್ಲಿ ಬಹಳ ಮುಖ್ಯವಾದ ಕೆಲಸ ಏನಪ್ಪ ಅಂತಂದ್ರೆ, ಯಾವುದೇ ಧರ್ಮದ ವಿಷಯದಾಗ ಬೇರೆ ಧರ್ಮಗಳು ಅಥವಾ ಬೇರೆ ಧರ್ಮದವರು ಸೇರ್ಪಡೆ ಇರಬಾರ್ದು ಆಡಳಿತ ಮಂಡಳಿಯಲ್ಲಿ. ಅದನ್ನು ಬುದ್ಧ ವಿಹಾರ ಮಹಾಬೋಧಿ ಬುದ್ಧ ವಿಹಾರ ಬಿಹಾರದಲ್ಲಿ
4 ಜನ ಹಿಂದೂಗಳನ್ನ ಅದರಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನ ತೆಗೆದು ಬುದ್ಧ ಭಿಕ್ಕುಗಳನ್ನ ಮಾತ್ರ, ಬೌದ್ಧರನ್ನ ಮಾತ್ರ ಅಲ್ಲಿ ಆಡಳಿತ ಮಂಡಳಿ ಇರಬೇಕು. ಕಮಿಟಿ ಕಂಪ್ಲೀಟ್ ಆಗಿ ಅದನ್ನ ಬೌದ್ಧರೇ ವಹಿಸ್ಕೋಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಈಗ ಅಲ್ಲಿ ಬುದ್ಧ ವಿಹಾರದಲ್ಲಿ ನಾನು ಮೊನ್ನೆ ಬುದ್ಧಗಯ ವಿಹಾರಕ್ಕೆ ಹೋದಾಕ ಅಲ್ಲಿ ಅವು ಬುದ್ಧನ ಮೂರ್ತಿಗಳಿಗೆ ಸೀರೆಗಳನ್ನು ಉಡಿಸಿ ಅವು ದೇವಿ ದೇವತೆಗಳನ್ನ ಮಾಡಿಟ್ರ. ಅಲ್ಲಿ ಮುಂದೆ ಪಿಂಡದಾನ ಮಾಡೋದು, ಆಮೇಲೆ ಏನೇನೋ ಮೂಢನಂಬಿಕೆಗಳು ಮಾಡೋದು, ಮಾಟ ಮಂತ್ರ ಮಾಡೋದು, ನಿಂಬಿಕಾಯಿ ಅವು ಇವು ಕ್ಯಾರೋ ಏನೇನೋ ರಾಂಟ್ ಅಲ್ಲಿ ಅಲ್ಲಿನದನ್ನ ಬುದ್ಧಗೆ ಜ್ಞಾನವಿದಾದಂಥ ಸ್ಥಳದಾಗ ಒಯ್ದು ಇವರು ಅಲ್ಲ ಆ ಧರ್ಮದ ಆಚಾರ ವಿಚಾರಗಳ ತದ್ವಿರುದ್ಧ ಅಲ್ಲಿ ಕೆಲಸ ಮಾಡ್ಲಕತ್ತಾರೆ. ಅದಕ್ಕಾಗಿ ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೇವೆ. ಸಾಂಕೇತಿಕವಾಗಿ ಇನ್ನು ಮುಂದೆ ಉಗ್ರ ಹೋರಾಟ ಪ್ರಾರಂಭ ಆಗ್ತದೆ. ನಿತೀಶ್ ಕುಮಾರ್ ಅವರು ಬೇಗನೆ ಎಚ್ಚೆತ್ತುಕೊಂಡು ನಾನು ಹಿಂದುಳಿದವನು, ನಾ ಬ್ಯಾಕ್ವರ್ಡ್ ಕಾಸ್ಟ್, SC ST ದವ್ರು ಎಲ್ಲರೂ ನಾವು ತೊಗೊಂಡು ಹೋಗ್ತೀನಿ ಅಂತೇಳಿ ಎಲೆಕ್ಷನ್ ಮಾಡಿ ಗೆದ್ದು ಬಂದು ಈಗ BJP ಜೋಡಿ ಜಾತಿವಾದಿಗಳ ಜೋಡಿ ಕೂಡ್ಬಿಟ್ಟಾನ. ಅವನಿಗೆ ಎಚ್ಚರಿಕೆ ಏನಪ್ಪ ಅಂತಂದ್ರೆ ಈಗ ಮುಂದಿನ ಎಲೆಕ್ಷನ್ದಾಗ ನಾವೆಲ್ಲ ಬೌದ್ಧರು ಎಷ್ಟು ಸಾಧ್ಯದ ಅಲ್ಲಿ ಬಿಹಾರಕ್ಕೆ ಹೋಗಿ ಅವನ ವಿರೋಧ ನಾವು ಪ್ರಚಾರ ಮಾಡೋರಿದ್ದೆವು. ಆ ವಿಷಯ ಬೇರೆ. ಈಗ ನಮಗೆ ಬುದ್ಧ ವಿಹಾರವನ್ನ ಬಿಟ್ಕೊಡ್ಬೇಕು. ಆಮೇಲೆ ಈ ಬುದ್ಧ ವಿಹಾರ ಬೌದ್ಧರಿಗೆ ಬಿಟ್ಕೊಡ್ಬೇಕಂತೇಳಿ ಪ್ರಾರಂಭದಲ್ಲಿ ಏನು ಹೋರಾಟ ಚಾಲೂ ಮಾಡಿದ್ರು ವಿನಯಾಚಾರ್ಯ ಬಂತೀಸಿ, ಅವ್ರ ಮೇಲೆ 108 ಸುಳ್ಳು ಕೇಸುಗಳನ್ನ ಹಾಕಿ ಅವ್ರಿಗೆ ಜೈಲ್ನಾಗ ಇಟ್ಟಾರ. ಅವರನ್ನು ಶೀಘ್ರವಾಗಿ ಬಿಡುಗಡೆಗೊಳಿಸ್ಬೇಕು. ಇದು ನಮ್ಮ ಮೊದಲನೇದ್ದು ಬೇಡಿಕೆ. ಅದಕ್ಕಾಗಿ ಸರ್ಕಾರ ಈ ದೇಶಕ್ಕೆ ಏನು ಮುಂದೆ ಬರುವ ಆಪತ್ತನ್ನ ಇವ್ರಿಗೆ ಗೊತ್ತಾಗ್ತದೆ ಅವರಿಗೆ. ಅದಕ್ಕೆ ಈಗ ನಮ್ಮ ಹೋರಾಟ ತೀಕ್ಷ್ಣವಾಗಿ ಉಗ್ರವಾಗಿ ರೂಪ ತಾಳೋಕ್ಕಿಂತ ಮುಂಚೆ ಬಿಹಾರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಅದನ್ನು ಸರಿಪಡಿಸಿ ಮತ್ತು ವಿನಾಚಾರ್ಯ ಬಂತೀಜಿ ಅವರನ್ನ ಬಿಡುಗಡೆಗೊಳಿಸ್ಬೇಕಂತೇಳಿ, ಬೇಗ ಬಿಡುಗಡೆಗೊಳಿಸ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೇವೆ. ಇವತ್ತ ನಾವು ಅಂಬೇಡ್ಕರ್ ವೃತ್ತದಿಂದ ಶಾಂತಿಯಿಂದ ಪ್ರತಿಭಟನೆ ಮಾಡ್ಕೊತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಅವ್ರ ಮುಖಾಂತರ ರಾಷ್ಟ್ರಪತಿಗಳಿಗೆ ಆ ಮನವಿಯನ್ನ ಕಳಿಸಲಾಗಿದೆ. ಬೇಡಿಕೆ ಈಡೇರಿಲ್ಲ ಅಂದ್ರೆ ಉಗ್ರ ಹೋರಾಟ ಎಲ್ಲ ಪೂರಾ ಆಲ್ ಓವರ್ ಇಂಡಿಯಾದಾಗ ಎಲ್ಲೆಲ್ಲಿ ಹೋರಾಟ ಇರ್ತಾವ ಅಲ್ಲಿ ನಾವು ಹೋಗವನೇ. ನಾವು ಅಲ್ಲಿ ಹೋಗಿ ಅಲ್ಲಿ ಜಾಗೃತಿ ಮಾಡಿ ಮಾಡ್ಲಾರ ಜಿಲ್ಲಾ ಇದ್ರು ಈಗ ಮೊದಲು ಕರ್ನಾಟಕ ರಾಜ್ಯದಾಗ ಎಲ್ಲ ಜಿಲ್ಲಾಗಳದಾಗ ನಾವು ಹೋರಾಟ ಮಾಡಿಸ್ಲಿಕ್ಕೆ ಹಚ್ತೀವಿ. ನಮ್ಮ ಹೋರಾಟದ ಒಡನಾಡಿಗಳೊಂದಿಗೆ ಮಾತಾಡ್ತೀನಿ, ಈ ರಾಜ್ಯದ ಎಲ್ಲ ಹೋರಾಟದ ಒಡನಾಡಿಗಳಿಗೆ. ಅದನ್ನ ನಾವು ಬಾಬಾ ಸಾಹೇಬರ ಏನು ರಕ್ತದ ಕುಡಿಗಳು ಅನುಯಾಯಿಗಳು ತಿಳ್ಕೊತೀವಿ. ನಮ್ಮ ಕರ್ತವ್ಯ ಅದನ್ನು ಮಾಡಬೇಕಾಗಿತ್ತು. ಯಾಕಂದ್ರೆ ಬಾಬಾ ಸಾಹೇಬರು ಈ ಜಗತ್ತಿನಾಗ ಬಹಳಷ್ಟು ಧರ್ಮಗಳು ಇದ್ದು, ಎಲ್ಲ ಶ್ರೇಷ್ಠ ಧರ್ಮಗಳು ಇದಾವ. ಆದ್ರೆ ಈ ದೇಶದ ಮೂಲ ಧರ್ಮ ಏನೈತಿ ಅದು ಬೌದ್ಧ ಧರ್ಮ ಅಂತೇಳಿ ಬಾಬಾ ಸಾಹೇಬರು ಅದನ್ನ ಸ್ವೀಕಾರ ಮಾಡಿದ್ದಾರೆ. ಮತ್ತು ವೈಚಾರಿಕ ಮತ್ತು ಸಮಾನತೆ ಸೋದರತೆ ಇರುವಂತ ಧರ್ಮ ಅದು ಅಂತೇಳಿ, ಅದಕ್ಕಾಗಿ ಆ ಧರ್ಮ ಉಳಿಸುವ ಕೆಲಸ ನಾವು ಮಾಡ್ತೀವಿ. ಮತ್ತು ವಿನಾಚಾರ್ಯ ಬಂತೀಜಿ ಅವ್ರನ್ನ ಬೇಗನೆ ಬಂಧನ ಮುಕ್ತಗೊಳಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।